ಹಲೋ ಫ್ರೆಂಡ್ಸ್, ಬಾಗಿಲು ತೋರಣ ಹಾಕೋಕ್ಕೆ ಬಳೆಗೆ ಯಾವ ರೀತಿ ಡಿಸೈನ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಬಳೆ ನಾಟ್ ಹಾಕ್ಬಿಟ್ಟು ಡಬಲ್ ಕ್ರೋಶೆ ಮಾಡಬೇಕು. ಈ ರೀತಿ ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಫಸ್ಟ್ ವಿಡಿಯೋದಲ್ಲಿ ಪಟ್ಟಿ ಹಾಕೋದು ತೋರಿಸ್ಕೊಟ್ಟಿದ್ದೆ. ಇದೇ ರೀತಿ 54 ಮಾಡಬೇಕು. ಇದೇ ರೀತಿ 54 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ 54 ಮಾಡ್ಕೋಬೇಕು. ಈ ಥರ ಕಂಪ್ಲೀಟ್ ಮಾಡ್ಕೋಬೇಕು. ಈ ಥರ ಇದಕ್ಕೆ ಈಗ ಆರೆಂಜ್ ಕಲರು ಉಲ್ಲನ್ನು ಇದರ ಮೇಲೆ ಡಿಸೈನ್ ಮಾಡಬೇಕು. ಈಗ 4 ಚೈನ್ ಹಾಕಬೇಕು, ಟ್ರಿಬಲ್ ಕ್ರೋಶೆ ಮಾಡಬೇಕು. ಮತ್ತು ಇದೇ ಜಾಗಕ್ಕೆ ಸ್ವಲ್ಪ ದಾರ ತಗೊಂಡು ಈ ಚೈನಿಂದ ಕ್ರೋಶೆ ಮೇಲೆ 7 ಕ್ರೋಶೆ ಮಾಡಬೇಕು. 2 3 4 5 6 ಇದಾದಮೇಲೆ 2ರಲ್ಲಿ 1 ದಾರ. ಇದೇ ಥರ ಇದನ್ನು ಕಂಪ್ಲೀಟ್ ಮಾಡಬೇಕು. ಈ ಥರ ಈಗ ಒಂದು ಚೈನ್ ಹಾಕಿ ಟರ್ನ್ ಮಾಡಿಕೊಂಡು ಮತ್ತೆ ಇದರೊಳಗೆ ಈ ಚೈನಲ್ಲಿ 7 ಕ್ರೋಶೆ ಮೇಲೆ ದಾರ ತಗೋಬೇಕು. 3 4 5 6 7. ಈಗ 2ರಲ್ಲಿ 1 2ರಲ್ಲಿ 1 ಇದೇ ಥರನೇ 7 ಟೈಮ್ ತಗೋಬೇಕು. ಈ ಥರ ಒಂದು ಎಲೆ ಡಿಸೈನ್ ಕಾಣುತ್ತೆ. ಈ ಥರ ಈಗ 6 ಚೈನ್ ಹಾಕಬೇಕು. ಹಾಕೊಂಡು ನಾವು ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಆ ಚೈನ್ ಒಳಗೆ ಇದನ್ನು ಲಾಕ್ ಮಾಡಬೇಕು. ಹೀಗೆ ಮತ್ತು 2 ಚೈನ್ ಹಾಕಿ ಇಲ್ಲಿ 1 2 3 ಈ 3 ಮನೆ ಬಿಟ್ಬಿಟ್ಟು ಈ ಚೈನ್ಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕಬೇಕು. ಟ್ರಿಬಲ್ ಕ್ರೋಶೆ ಮಾಡಬೇಕು. ಸ್ವಲ್ಪ ದಾರ ತೆಗೆದು ಮತ್ತೆ ಈ ಚೈನ್ ಒಳಗೆ 7 ಸಲ ಕ್ರೋಶೆ ಮೇಲೆ ದಾರ ತಗೋಬೇಕು. ಈ ಥರ 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡ್ಕೊಂಡು ಕಂಪ್ಲೀಟ್ ಮಾಡಬೇಕು. ಈ ಥರ ಮತ್ತೆ ಒಂದು ಚೈನ್ ಹಾಕಿ ಸ್ವಲ್ಪ ಮೇಲ್ ಮಾಡಿ ತಿರ್ಗಿ ಈ ಚೈನ್ ಒಳಗೆ 7 ಸಲ ಕ್ರೋಶೆ ಮಾಡ್ಕೋಬೇಕು. 1 2 3 4 5 6 7. ಈಗ 2ರಲ್ಲಿ 2 ದಾರ ಬಿಡಬೇಕು. ಅದರಲ್ಲಿ 1 ಕ್ರೋಶೆ ಮಾಡ್ಕೋಬೇಕು. ಅದರಲ್ಲಿ 1 ಕ್ರೋಶೆ ಮಾಡ್ಕೋಬೇಕು. ಈ ಥರ ಈಗ 6 ಚೈನ್ ಹಾಕಬೇಕು. 1 2 3 4 ಮತ್ತು ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಆ ಚೈನ್ ಒಳಗೆ ಲಾಕ್ ಮಾಡಬೇಕು. ಡಬಲ್ ಚೈನ್ ಹಾಕಿ ಮತ್ತೆ ಟ್ರಿಬಲ್ ಕ್ರೋಶೆ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಮಾಡಿ ಈ ಚೈನ್ ಒಳಗೆ 7 ಟೈಮ್ ದಾರ ತಗೋಬೇಕು ಕ್ರೋಶೆ ಮೇಲೆ. ಈಗ ಇದರಲ್ಲಿ 2 ಚೈನ್ ಇದೇ ಥರ ಕಂಪ್ಲೀಟ್ ಮಾಡಬೇಕು. ಇದನ್ನು ಈಗ ಚೈನ್ ಹಾಕಿ ಟರ್ನ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ತಿರ್ಗಿ ಇದಕ್ಕೆ 7 ಟೈಮು ಕ್ರೋಶೆ ಮೇಲೆ ದಾರ ತಗೋಬೇಕು. 7 ಟೈಮ್ ತಗೊಂಡು ಇದು ಎಲೆ ಟೈಪ್ ಕಾಣುತ್ತೆ ಬಲ್ಲ, ಈ ಥರ ಕಾಣುತ್ತೆ. ಈಗ 6 ಚೈನ್ ಹಾಕಬೇಕು. ಚೈನ್ ಹಾಕ್ಬಿಟ್ಟು ಮತ್ತೆ ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ವಲ್ಲ ಅದೇ ಜಾಗಕ್ಕೆ ಲಾಕ್ ಮಾಡಬೇಕು. ಅದನ್ನು ಲಾಕ್ ಮಾಡಿ ಡಬಲ್ ಚೈನ್ ಹಾಕಿ ಈಗ 2 ಮನೆ ಬಿಟ್ಟು 3ನೇ ಚೈನ್ಗೆ ಇದೇ ಥರ ಫುಲ್ ಹಾಕಬೇಕು. ಹಾಕಿ ತೋರಿಸ್ತೀನಿ. ಈಗ ಕಾಣಿಸುತ್ತೆ. ಇದೇ ಥರದ್ದು 6 ಹಾಕೋಬೇಕು.